ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚಂದು, ನಿನ್ ಕಣ್ಣೆಲ್ಲ ನೋಡು ಎಷ್ಟು ಕೆಂಪಾಗಿದೆ ಅಂತ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ನಾನಿವಾಗ ಆರಾಮಾಗಿದ್ದೀನಿ ಕಂದ. ಮನೆಗೆ ಹೋಗಿ ಸ್ವಲ್ಪ ಮಲ್ಕೊಂಡ್ ಬಾ. ಇಲ್ಲಮ್ಮ, ನಾ ಎಲ್ಲಿಗೂ ಹೋಗಲ್ಲ. ನಾನು ಆರಾಮಾಗೇ ಇದ್ದೀನಿ. ಸುಮ್ಮನೇನೇನು ಹೇಳ್ಬೇಡ. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಏನಾದ್ರೂ ಮಾಡ್ಕೊ ಹೋಗು. ಚಂದು, ಆ ಹುಡುಗಿ ಸಿಕ್ಕದ್ಲಾ? ಯಾವ ಹುಡುಗಿ? ಅದೇ ನನ್ನ ಹಾಸ್ಪಿಟ್ಲಿಗೆ ಬಿಟ್ಲಲ್ಲ ಆ ಹುಡುಗಿ. ಆ ಹುಡುಗಿನ? ರಾಮು ಆ ಹುಡುಗಿ ಬಗ್ಗೆ ಡೀಟೇಲ್ಸ್ಗಳು ಕೊಡ್ತಿದ್ದ. ಈಗ ನೀನು ಆಯಾಸ ಮಾಡ್ಕೋಬೇಡ, ಮಾತಾಡಿ ಸುಮ್ಮನೆ ಮಲ್ಕೋ. ಪಾರ್ವತಿ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಮಾವ. ಪಾರ್ವತಿ, ಆಯಾಸ ಏನೂ ಇಲ್ಲ ತಾನೆ? ಇಲ್ಲ ಅತ್ತೆ. ಚಂದು, ಡಾಕ್ಟರ್ ಏನು ಹೇಳಿದ್ರು? ಈಗ ತಾನು ಬಂದು ಚೆಕಪ್ ಮಾಡ್ಕೊಂಡು ಹೋದ್ರು. ಏನು ಗಾಬರಿ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಅಂತೂ ಇಂತೂ ತಾತಮ್ಮ ಸತ್ತು ಸ್ವರ್ಗಕ್ಕೆ ಸೇರ್ಕೊಂಡ್ಲು. ಇರಾಗಂಟ ಕಿರ್ಚಾಡಿ ಕೂಗಾಡಿ ನಮ್ಮ ಜೀವ ತಿಂದ್ಲು. ಕಿರ್ಚಾಡ್ದಲೆ ಬಾಯಿಗೆ ಒಂದು ಹನಿ ನೀರು ಬಿಡಿಸ್ಕೊಳ್ದಲೆ ಜೀವ ಬಿಟ್ಲು. ಏನಾರ ಅನ್ನೋ ಬಸ್ವ, ತಾತಮ್ಮನ ತವ ಬಯಸ್ಕೊಳ್ದೆ ಒಗಿಸ್ಕೊಳ್ದೆ ನಂಗೆ ನಿದ್ದೆನೆ ಬರೋಕ್ಕಿಲ್ಲ. ರಾತ್ರಿ ತಾತಮ್ಮ ಬಂದು, ಏ ಬೋರ ಬಾರ್ಲ ಇಲ್ಲಿ ನಿಂತ ಹೊಸಿ ಮಾತಾಡಬೇಕು ಅಂತ ಕರ್ದಂಗಾಯ್ತು ಅಂತೀನಿ. ಅತ್ತೆವ್ವ, ಈ ಮನೆ ಬಿಟ್ಟು ನೆಮ್ಮದಿ ಹೋಗಿ ಸಮಾಧಿನಲ್ಲಿ ಮಲ್ಕೊಂಡು ಅವಳು ಹೇಳ್ದಿರೋ ಮನೆ ಪಿಕೋ ಅನಿಸ್ತದೆ. ನನಗಂತೂ ಕೈ ಓಡ್ತಿಲ್ಲ, ಕಾಲು ಓಡ್ತಿಲ್ಲ, ಯಾವ ಕೆಲಸ ಮಾಡಕ್ ಮನ್ಸು ಗೊತ್ತಿಲ್ಲ. ಅಯ್ಯೋ ಅತ್ತೆವ್ವ. ಅಕ್ಕ, ನನ್ನ ತಲೆಗೊಂದು ಯೋಚನೆ ಬಂದದೆ. ಅದ್ ಬಂದ್ಲಾಗಾಯ್ತಿಂದ ತಲೆ ನೋವು ಬಂದದೆ. ಏ ತೆಗಿಲ, ತಲೆ ಇರೋ ಗಂಟ ತಲೆನೋವು ತಪ್ಪಿದಲ್ಲ, ಅದೇನಿಸಿ ಅಂತ ಹೊಸಿ ಹೇಳು. ತಾತಮ್ಮನ್ ತಿಥಿ ಮಾಡಿ ಊರವ್ರಿಗೆಲ್ಲ ಊಟ ಹಾಕದ್ ಬ್ಯಾಡ್ವೆ, ಅದು ಕಾಸಲ್ಲಿಂದ ತರೋದು ಅಂತ. ತಿಥಿಯ ಮಾಡ್ಲೇಬೇಕು. ತಾತಮ್ಮನ ಆತ್ಮ ಆಕಾಶದಲ್ಲಿ ಅಲಿತಾ ಇರ್ತದೆ. ದೆವ್ವಾಗ ಒಂದ್ ಮೈ ಮೇಲೆ ಇರ್ಕಿದ್ರೆ ಏನ್ ಮಾಡೋದು? ಏ ತೆಗಿಲ, ಸುಮ್ನೆ ಏನೇನು ಹೇಳಿ ಎದುರಿಸ್ಬೇಡ ನನ್ನ. ಸಾಲನೋ ಸೋಲನೋ ಮಾಡಿ ತಿಥಿ ಮಾಡಿ ಸತ್ತೊಳ್ಳೆ ಸ್ವರ್ಗ ಸೇರ್ಸಮ್ಮ. ಇಲ್ಲ ಅಂದ್ರೆ ಊರ್ ಜನ ಸುಮ್ನೆ ಬಿಟ್ಟಾರ, ತಲೆಗೊಂದ್ ಮಾತಾಡ್ತಾರ ಅಟ್ಟೆಯ. ಸಾಲ ಸೋಲ ಯಾಕವ ಮಾಡ್ಬೇಕು? ಬಡ್ಡಿ ಕೊಟ್ಟಿರೋ ಬಡ್ಡಿ ನನ್ ಮಕ್ಕಳ ಬಡ್ಡಿ ವಸೂಲಿ ಮಾಡ್ಕೊ ಬಂದ್ರ ಆಯ್ತು. ಆ ಬಡ್ಡಿ ಮಕ್ಳೆಲ್ಲ ನಮ್ ಟೇಮು ಸರಿಯಾಗಿ ಕೊಡ್ಬೇಕಲ್ವಾ? ಅದ್ ನಂಗ್ ಬಿಡು ಮಾವಯ್ಯ, ನಾನ್ ಮಾಡ್ತೀನಿ. ನಂಜುಂಡ, ನಿನ್ ತಾತಮ್ಮ ನಿನ್ ಕೈನಲ್ಲಿ ಒಡವೆ ದುಡ್ಡಿನಾರು ಕೊಟ್ಟಿದ್ಲೇನಲ್ಲ? ಅಲ್ಲ ಕಣ್ಣ, ತೀತಿ ಮಾಡ್ಬೇಕು ಅಂತ ಆಟೋದಿಂದ ಮಾತಾಡ್ತಾನೆ ಇವನಿ. ನೀನ್ ನೋಡಿದ್ರೆ ಗುಂಡ್ಕಲ್ ನಿಂತಂಗ್ ನಿಂತೇ ಇದೀಯಾ, ತುಟುಕ್ ಪಿಟಿಕ್ ಅಂದೇನ. ಇದೇನವ ಹಿಂಗೆ ಹೇಳ್ತಾ ಇದೀಯಾ? ತಾತಮ್ಮ ನಂಗೆ ಯಾಕೆ ದುಡ್ಡು ಒಡವೆ ಕೊಟ್ಟೋಯ್ತದೆ? ಅದು ಅಲ್ದೆ ತಾತಮ್ಮ ಏನ್ ಸಾಯ್ತೀನಿ ಅಂತ ಅನ್ಕೊಂಡಿರ್ನಿಲ್ವಲ್ಲ. ಯವ್ವ, ತಾತಮ್ಮ ರುದ್ರಪ್ಪ ಗೌಡ್ರ ಏನೋ ಮಾತಾಡ್ಬೇಕು ಅಂತಿದ್ಲಂತೆ. ಈ ಊರವ್ರಿಗೆ ಏನ್ ಕೊಟ್ಟವಳ ಏನ್ ಬಿಟ್ಟವಳ ಯಾರಿಗ್ ಗೊತ್ತು. ಅವರೇ ಬಂದ್ 7 ಗಂಟ ಕಾಯ್ಬೇಕು ಅಷ್ಟೇಯ. ಅಮ್ಮ, ಕಲ್ಪನಾ ಅತ್ತೆ ಮಾವ ಬಂದ್ರು. ಹೇಗಿದ್ದೀರಾ ಪಾರ್ವತಿ ಅವರೇ? ಚೆನ್ನಾಗಿದ್ದೀನಿ. ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅತ್ತಿಗೆ? ಚಳಿಲಿ ಯಾಕೆ ಹೊರಗಡೆ ಬರಕ್ ಹೋದ್ರಿ? ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಚಂದು ಎಷ್ಟು ಗಾಬರಿ ಆಗಿದ್ದ ಗೊತ್ತಾ?
ಯಾಕೆ ಮಗಳೇ? ನನ್ಗೇನೂ ಆಗಿಲ್ಲ ಪುಟ್ಟ. ಚಂದು, ಡಾಕ್ಟರ್ನ ಕೇಳಿದೇನಪ್ಪ, ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ? ಇವತ್ತು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ತಾತ. ಸಿಸ್ಟರ್ ಹತ್ರ ಏನೋ ಇನ್ಸ್ಟ್ರಕ್ಷನ್ಸ್ ಹೇಳ್ತೀರಂತೆ. ಪಾರ್ವತಿ, ನೀನು ಆತಂಕ ಪಡೋ ಅಗತ್ಯನೇ ಇಲ್ಲಮ್ಮ. ಇಡೀ ಫ್ಯಾಮಿಲಿ ನಿನ್ನ ಜೊತೆಗಿದೆ, ಆಯ್ತಾ? ನೀವೆಲ್ಲ ಇರ್ಬೇಕಾದ್ರೆ ನಂಗೇನಾತಂಕ ಮಾವ. ಚಂದನ್ ಅವರೇ, ನೀವು ನಿಮ್ಮ ತಾಯಿನ ಮನೆಗೆ ಕರ್ಕೊಂಡು ಹೋಗ್ಬೋದು. ಆದರೆ ಒಂದು ಕಂಡೀಷನ್, ಅವ್ರಿನ್ನೂ 1 ತಿಂಗಳು ಬೆಡ್ ರೆಸ್ಟಲ್ಲಿ ಇರಬೇಕು. ಆಮೇಲೆ ಅವ್ರನ್ನ ಜಾಸ್ತಿ ನಡಿದೇ ಇರೋ ಹಾಗೆ ನೋಡ್ಕೊಳ್ಳಿ. ಯಾರಾದರೂ ಒಬ್ರು ಅಸಿಸ್ಟೆಂಟ್ ಇದ್ರೆ ತುಂಬ ಒಳ್ಳೆಯದು. ಅಮ್ಮನ್ನ ನಾನೇ ನೋಡ್ಕೋತೀನಿ ಸಿಸ್ಟರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಸದ್ಯ ಚೇತರಿಸ್ಕೊಂಡಿದ್ದೀರಲ್ಲ, ಈಗ ಆರಾಮಾಗಿ ದೆಹಲಿಗೆ ಹೋಗ್ಬೋದು. ಯಾವ ಯೋಚನೆನೂ ಇಲ್ಲ. ಡೆಲ್ಲಿಗ? ಯಾಕೆ ಮಾವ? ಯಾಕೆ ಚಂದನ್ ಹೀಗೆ ಕೇಳ್ತಾ ಇದೆಯಾ? ನಮ್ಮ ಹೊಸ ಪ್ರಾಜೆಕ್ಟ್ ಮರ್ತೋಯ್ತಾ? ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ಎಲ್ಲ ಮರ್ತ್ಬಿಟ್ಟಿದ್ಯಲ್ಲ? ಹೌದಲ್ವಾ? ಆ ಮೀಟಿಂಗ್ ನಿಜವಾಗ್ಲೂ ಮರ್ತೋಯ್ತು ಮಾವ. ಒಂದು ಕೆಲಸ ಮಾಡಿ, ಆ ಮೀಟಿಂಗ್ ನೀವೇ ಅಟೆಂಡ್ ಮಾಡಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿಬಿಡಿ. ಏನು ಚಂದು ಹೀಗೆ ಹೇಳ್ತಿದ್ಯಾ? ಹುಡುಗಾಟ ಆಡ್ತಿಲ್ಲ ತಾನೇ? ಇಲ್ಲ ಮಾವ, ತುಂಬ ಸೀರಿಯಸ್ ಆಗಿ ಹೇಳ್ತೀನಿ. ಅಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ನಾ ಎಲ್ಲೂ ಹೋಗಲ್ಲ. ಅಮ್ಮನ ಬೆಡ್ ರೆಸ್ಟ್ ಮುಗಿಯೋ ತನಕ ನಾನು ಬೇರೆ ಯಾವ ಕೆಲಸನೂ ಮಾಡಲ್ಲ. ಅಷ್ಟು ದೊಡ್ಡ ಪ್ರಾಜೆಕ್ಟು, ಈಗಾಗಲೇ ಅದ್ರ ಮೇಲೆ 3 ಕೋಟಿ ಹಣ ಸುರಿದಿದ್ದೀವಿ. ನಾವೇನಾದ್ರೂ ಹೋಗಲಿಲ್ಲ ಅಂದರೆ ಆ ಹಣ ಕೈ ಬಿಟ್ಟು ಹೋಗುತ್ತೆ ಅಷ್ಟೇ. ಮಾವ, ಲಾಭ ನಷ್ಟದ ಬಗ್ಗೆ ಮಾತಾಡಬೇಡಿ. ನನಗೆ ಮೊದಲು ಅಮ್ಮನ ಆರೋಗ್ಯ ಮುಖ್ಯ. ಬಿಸ್ನೆಸ್ ಅಂದಮೇಲೆ ಲಾಭ ನಷ್ಟ ಇದ್ದೇ ಇರುತ್ತೆ. ಅದು ನಿಜಾನ ಚಂದನ್, ಆದರೆ 3 ಕೋಟಿ ಅನ್ನೋದು ಕಡಿಮೆ ಅಮೌಂಟ್ ಅಲ್ಲ. ಗೊತ್ತಿದ್ದು ಅಷ್ಟು ಅಮೌಂಟ್ ಕಳ್ಕೊಳ್ಳೋದು ಬುದ್ಧಿವಂತತನ ಅಲ್ಲ. ಯಾರೆಷ್ಟೇ ಚರ್ಚೆ ಮಾಡಿದ್ರು ಅಷ್ಟೇ ಮಾವ, ನನ್ನ ನಿರ್ಧಾರ ಬದಲಾಗಲ್ಲ. ಅಮ್ಮ ಪೂರ್ತಿ ಹುಷಾರಾಗೋ ತನಕ ನಾ ಎಲ್ಲಿಗೂ ಹೋಗಲ್ಲ. ಚಂದು ಹಠ ಮಾಡಬೇಡ. ನನ್ಗೇನೂ ಆಗಿಲ್ಲ. ನಾನು ನೋಡ್ಕೋತೀನಿ. ನಾವೆಲ್ಲ ಇಲ್ವಾ ಚಂದು? ಪ್ಲೀಸ್, ದಯವಿಟ್ಟು ಎಲ್ಲ ಸುಮ್ಮನೆ ಇರಿ. ನಾನು ಹೋಗಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಚಂದನ್, ನಿನಗೆ ಅಮ್ಮನ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಗೊಂಬೆ ಬಂದು ಅಮ್ಮನ್ನ ನೋಡ್ಕೋತಾಳೆ, ಆಗಬಹುದಲ್ವಾ? ಶ್ರುತಿ ಮನೆಗೆ ಬಂದು ಅಮ್ಮನ ನೋಡ್ಕೋತೀನಿ ಅಂದ್ರೆ ನಾನು ಡೆಲ್ಲಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಚಂದು, ನೀನು ಯೋಚನೆ ಮಾಡಬೇಡ. ಅತ್ತೆ ಜೊತೆಗೆ ನಾನು ಇರ್ತೀನಿ. ಯು ಡೋಂಟ್ ವರಿ. ನೀನು ಆರಾಮಾಗಿ ಹೋಗ್ಬಿಟ್ ಬಾ. ಇದು ನಿಜವಾದ ಲವ್ ಅಂದರೆ. ಚಂದನ್, ನಾನು ಯಾರಾದ್ರೂ ನರ್ಸ್ನ ಅಪಾಯಿಂಟ್ ಮಾಡ್ತೀನಿ. ಅಲ್ಲಿವರೆಗೂ ಗೊಂಬೆ ಅಮ್ಮನ ನೋಡ್ಕೋತಾ ಇರಲಿ, ಆಗಬಹುದಲ್ವಾ? ಸರಿ, ಹಾಗಾದ್ರೆ ನಾನು ಹೋಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಲಾ? ಓಕೆ ಮಾವ. ಬಾಯ್ ಚಂದು. ಚಂದು, ಬಿಲ್ಲಿಂಗ್ ಫಾರ್ಮಾಲಿಟೀಸ್ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಒಂದು 10 ನಿಮಿಷ ಎಲ್ಲರೂ ಹೊರಗಿರೋಣ. ಪಾರ್ವತಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಹಾಂ, ಸರಿ, ಬನ್ನಿ. ನನ್ನ ಮಗಳನ್ನ ನಿನ್ನ ಸೇವೆ ಮಾಡೋದಕ್ಕೆ ನಿನ್ನ ಮನೆಗೆ ಕರ್ಕೊಂಡು ಹೋಗೋ ಕಾರಣಕ್ಕೆ ಗೆದ್ದೆ ಅನ್ಕೋಬೇಡ. ನಿಜವಾದ ಆಟ ಶುರು ಆಗೋದು ಈಗ. ಕಲ್ಪನಾ,
ನೀನು ನನ್ನ ಹೆಸರನ್ನ ಕರೆಯೋದು ನನಗಿಷ್ಟ ಇಲ್ಲ. ಗೊಂಬೆ ಮೈಯಲ್ಲಿ ಹರಿತಾ ಇರೋದು ಈ ಕಲ್ಪನಾಳ ರಕ್ತ. ಅದನ್ನು ಮರಿಬೇಡ. ದ್ವೇಷನ ಯಾರು ಬೇಕಾದರೂ ಮರಿಬಹುದು, ಆದರೆ ರಕ್ತ ಯಾವತ್ತೂ ದ್ವೇಷನ ಮರೆಯೋದಿಲ್ಲ. ನನ್ನ ಮಗಳು ನರನಾಡಿಗಳಲ್ಲಿ ಹರಿತಾ ಇರೋ ರಕ್ತಕ್ಕೆ ನನ್ನ ದ್ವೇಷದ ನೆನಪಿದೆ. ನನ್ನ ಗೊಂಬೆಗೆ ಪಾಠ ಕಲಿಸಿದವಳು ನಾನು. ನನ್ನ ಗೊಂಬೆ ಚೆನ್ನಾಗೆ ಪಾಠ ಕಲ್ತಿದ್ದಾಳೆ. ಇಷ್ಟು ದಿನ ನೆಮ್ಮದಿಯಾಗಿದ್ದೆ, ಅಷ್ಟೇ ನಿನ್ನ ಸುಖ. ಪ್ರತಿ ಕ್ಷಣನೂ ನೀನು ಚಿತ್ರಹಿಂಸೆ ಅನುಭವಿಸೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಕಲ್ಪನಾನೇ ಅಲ್ಲ. ನನ್ನ ಮಗಳು ಗೊಂಬೆ ಮೇಲಾಣೆ, ನಿನ್ನನ್ನು ಸುಖವಾಗಿರೋದಕ್ಕೆ ನಾನು ಬಿಡಲ್ಲ. ಅಕ್ಕ, ಆಕಾಶ ತಲೆ ಮೇಲೆ ಬಿದ್ದಂಗೆ ಯಾಕೆ ಕೂತಿದ್ಯಾ? ಹೋಗ್ತಿರೋದು ಯಾರ್ದೋ ಮನೆಗಲ್ವಲ್ಲ, ನಿನ್ನ ತಾತನ ಮನೆಗೆ. ಆ ಮನೆಗೆ ಹೋಗೋದು ದೊಡ್ಡ ವಿಷಯ ಅಲ್ಲ, ಆದರೆ ಅಲ್ಲಿಗೆ ಹೋಗಿ ನಾನು ಏನು ಮಾಡಲಿ? ನನಗೇನೂ ಗೊತ್ತಿಲ್ಲ. ನಿಂಗೆ ಬರಲ್ಲ ಅಂದ್ರೇನು? ನಿನ್ನ ತಂಗಿ ನನಗೆ ಬರುತ್ತಲ್ಲ. ಹೆಂಗಿದ್ರು ಫೋನ್ ಕೊಡ್ಸಿದ್ಯಾ. ಈ ಫೋನ್ಗೆ ಇಷ್ಟು ದಿವಸ ಯಾರೂ ಫೋನೇ ಮಾಡಿಲ್ಲ. ನೀನು ಅಲ್ಲಿ ಹೋಗ್ಬಿಟ್ಟು ನಿನ್ಗೇನಾರ ಮಾಡಬೇಕು ಅಂದಾಗ ನಾನು ಫೋನ್ ಮಾಡು, ನಾನು ಹೇಳ್ತಾ ಹೋಗ್ತೀನಿ, ನೀನು ಮಾಡ್ತಾ ಹೋಗು, ಅಷ್ಟೇ. ನೀನು ಹೇಳ್ದೆ ಸುಲಭ ಅಲ್ಲ. ಅದೇನೋ ಹೇಳ್ತಾರಲ್ಲ, ಗಣಪನ್ ಮಾಡೋದಕ್ಕೆ ಹೋಗಿ ಅವ್ರ ಅಪ್ಪನ್ ಮಾಡಿದ್ರು ಅಂತ, ಹಾಗಾಗತ್ತಷ್ಟೆ. ಅಕ್ಕ, ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಡುಗೆ ಮಾಡೋದ್ರೇನು ಬ್ರಹ್ಮವಿದ್ಯೆ ಅಲ್ಲ. ಅತ್ತೆ ಸೇವೆ ಮಾಡೋ ಭಾಗ್ಯ ಎಲ್ಲ ಸೊಸೆಂದ್ರಿಗೂ ಅಷ್ಟು ಸುಲಭವಾಗಿ ಸಿಗಲ್ಲ. ಅತ್ತೆನ ನಿಮ್ಮಮ್ಮ ಅನ್ಕೋ, ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನೀನೇನೇ ಹೇಳು ಚಿನ್ನು, ಅತ್ತೆ ಮನೆಗೆ ಹೋಗ್ಬೇಕು ಅಂದ್ರೆ ನನಗೆ ಹೊಟ್ಟೆ ಒಳಗಡೆ ಚಿಟ್ಟೆ ಹಾರಾಡ್ದಂಗೆ ಆಗತ್ತೆ. ಅಕ್ಕ, ನೀನೇ ಯೋಚನೆ ಮಾಡು. ನೀನು ಕುಮಾರ ಅಮ್ಮನಿಗೆ ಹುಷಾರಿಲ್ಲ, ಅವ್ರ ಅಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಲ್ವಾ? ನೀನು ಹಂಗೆ ನಿನ್ನ ರಾಜ್ಕುಮಾರ್ಗೆ ಸಂತೋಷ ಆಗುತ್ತೆ ಹೇಳು? ಹೋಗ್ ಚಿನ್ನು, ನಾನು ನನ್ನ ಕಷ್ಟ ಹೇಳ್ಕೊಳ್ತಿದ್ರೆ ನೀನು ನನ್ನ ರಾಜ್ಕುಮಾರನ ಖುಷಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಕಷ್ಟ ಕಷ್ಟ ಅಂತಿರ್ಬೇಡ. ನೀನು ಅಷ್ಟು ದೊಡ್ಡ ತುಂಬಿದ ಮನೆಗೆ ಸೊಸೆಯಾಗಿ ಹೋಗೋದು ಜನ್ಮ ಜನ್ಮಾಂತದ ಪುಣ್ಯ. ನೀನು ಹೇಳೋದು ಸರಿ, ನಾನು ಹೋಗೋದು ಸರಿ, ಆದರೆ ನಿನ್ನನ್ನು ಬಿಟ್ಟು ಹೋಗ್ಬೇಕಲ್ವಾ ಚಿನ್ನು? ಅಕ್ಕ, ಅವ್ರ ಮನೆ ದೂರ ಇಲ್ವಲ್ಲ, ನಿಂಗೆ ಬೇಕಾದಾಗ ಗಾಡಿ ಎತ್ಕೊಂಡು ಬರ್ಬೋದು, ಬೇಕಾದಾಗ ಫೋನ್ ಮಾಡ್ಬೋದು ಅಲ್ವಾ? ಸರಿ.